ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೊಳಲ್ಕೆರೆ ತಾಲೂಕು ರೈತ ಕಚೇರಿಯಲ್ಲಿ 2-3 ದಶಕಗಳ ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಯನ್ನ ಎಲ್ಲಾ ತಾಲೂಕು ಹಾಗೂ ಜಿಲ್ಲೆಗಳಿಗೆ ಈ ವರ್ಷ ಸಂಪೂರ್ಣ ನೀರರಿಸಬೇಕೆಂದು ಹಾಗೂ ಸಮಗ್ರ ನೀರಾವರಿ ಮಾಡಬೇಕೆಂದು ನೀರಾವರಿ ಹೋರಾಟಕ್ಕೆ ನಮ್ಮ ಎಲ್ಲಾ ತಾಲೂಕು ರೈತ ಬಾಂಧವರು ಹೋರಾಟಕ್ಕೆ ಸಜ್ಜಾಗಬೇಕೆಂದು ಜಿಲ್ಲಾ ಅಧ್ಯಕ್ಷರಾದ ಕೆಟಿ ತಿಪ್ಪೇಸ್ವಾಮಿ ಹಾಗೂ ರಾಜ್ಯ ಕಾರ್ಯದರ್ಶಿಯಾದ ಸಿದ್ದವೀರಪ್ಪನವರು ಹಾಗೂ ತಾಲೂಕು ಅಧ್ಯಕ್ಷರಾದ ಬಿಎಸ್ ರಂಗಸ್ವಾಮಿ ಹಾಗೂ ರೈತ ಮುಖಂಡರಾದ ಕೆಆರ್ ರಾಜಪ್ಪ, ಬಂಗಿ ಶಿವಣ್ಣ, ಮಂಜಣ್ಣ, ತುಂಗಪ್ಪ, ವೀರಭದ್ರಪ್ಪ, ಮಾದಣ್ಣ, ಜಯಣ್ಣ, ಪ್ರಸನ್ನ, ರಾಜಪ್ಪ, ರವಿ ಇನ್ನು ಎಲ್ಲ ಹಳ್ಳಿಯ ಗ್ರಾಮಸ್ಥರು ಹಾಗೂ ರೈತ ಮುಖಂಡರು ಈ ಹೋರಾಟಕ್ಕೆ ಸಜ್ಜಾಗಬೇಕೆಂದು ಕರೆ ಕೊಟ್ಟಿದ್ದಾರೆ. ವರದಿ ನಾಗರಾಜ ಹಾದಡಿ, ಹೊಳಲ್ಕೆರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಇವೆಲ್ಲ ಕೂಡ ಸಬು ಬೇಡಿ ಮತ್ತೆ ನಮಗೆ ಹಾಗಾಗಿ ಈ ಎಲ್ಲ ಸಬೂಬುಗಳಿಗೆ ನಾವು ಕಾರಣರಾಗಲು ಬೇಡ. ನಮ್ಮ ಬದುಕು ಹಾಳಾಗಿ ಇವರೆಲ್ಲರ ಮಧ್ಯದಲ್ಲಿ ನಮ್ಮ ಬದುಕು ಹಾಳಾಗಿ ನಮ್ಮ ಬದುಕನ್ನು ನಾವೇ ಗಟ್ಟಿ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ನಾವು ಹೋರಾಟ ಕೇಳಿಬೇಕು. ನಾವು ಯಾರು ವಿರುದ್ಧ ಕೇಳಿದ್ರೆ ಬೇಡ ಅಂತ ಹೇಳ್ತಾ ಇಲ್ಲ, ಯಾರಿಗೂ ವಿರುದ್ಧವಾಗಿ ನಾವು ಮಾಡ್ತಾ ಇಲ್ಲ. ನಮಗೆ ಇನ್ನಷ್ಟು ವೇಗವಾಗಿ ಮತ್ತಷ್ಟು ವ್ಯವಸ್ಥಿತವಾಗಿ ನೀರು ತಂದುಕೊಡ್ರಿ ಅಂತ ಒತ್ತಡ ತರಕಷ್ಟೇ ನಾವು ಚಳವಳಿ ಮಾಡ್ತೀವಿ. ಚಂದ್ರಪ್ಪ ನೀರು ತಂದ್ರು ಖುಷಿನೇ, ಆಂಜನೇಯ ತಂದ್ರು ಖುಷಿನೇ, ಆಮೇಲೆ ಕಾರುಗಳ ನೀರು ತಂದ್ರು ಖುಷಿನೇ. ಯಾರಾದರೂ ತಂದುಕೊಳ್ಳಿ, ವ್ಯವಸ್ಥಿತವಾಗಿ ನಮಗೆ ನೀರು ತಂದು ನಮ್ಮ ಬದುಕನ್ನು ಹಸನು ಮಾಡಲಿ ಅಂತ ಒತ್ತಡ ತಂದಿರೋರು ಯಾರ ವಿರುದ್ಧಕ್ಕೂ ಈ ಕಾರ್ಯಕ್ರಮ ಅಲ್ಲ. ಅವರ ಹೇಳೋ ಸುಳ್ಳುಗಳನ್ನು ನಾವು ನಿಲ್ಲಿಸಿ ಅವರಿಗೆ ಜವಾಬ್ದಾರಿ ಬರೋ ರೀತಿಯಲ್ಲಿ ನಾವು ಅವ್ರ ಮೇಲೆ ಒತ್ತಡ ತರಕೋಸ್ಕರ ಈ ಕಾರ್ಯಕ್ರಮ ಮಾಡಬೇಕಾಗಿದೆ. ಈ ಕಾರ್ಯಕ್ರಮ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ನಾವಷ್ಟೇ ಜನ ಸೇರಿದ್ರೆ ಸಾಕು. ನಾವು ನಮ್ಮ ಹಳ್ಳಿಯಲ್ಲೆಲ್ಲ ಈಗ ನೀವೇನು ಬಂದಿದ್ದೀರಿ, ನಿಮ್ಮ ಊರಲ್ಲಿ ನೀವೆಲ್ಲ ಕೂತು ಮಾತಾಡೋದು, ನಿಮ್ಮೂರಾಗೆ ಎಲ್ಲರನ್ನು ಸಾರಾಕ್ಸ್ಬಿಟ್ಟು ಊರಾಗೆ ದೇವಸ್ಥಾನದಲ್ಲಿ ಕೂಡಿಸ್ಕೊಂಡು ಮಾತಾಡಿ ನೀರು ಬೇಕೇ ಬೇಡ ಪ್ರಶ್ನೆ. ನೀರಿದ್ರೆ ನಿಧಿ, ನೀರಿದ್ರೆ ಸಂಪತ್ತು, ನೀರಿದ್ರೆ ಸ್ಥಾನ, ಮಾನ, ಗೌರವ, ಜೀವನ. ನೀರಿಲ್ಲ ಅಂದ್ರೆ ಏನೂ ಇಲ್ಲ. ಅದಕ್ಕೆ ಪೂರ್ವ ಕಾಲದಿಂದಲೂ ಕೂಡ ಎಲ್ಲ ನದಿ ಹಳ್ಳ ಕೊಳ್ಳಗಳ ಭಾಗದಲ್ಲೇ ಹಳ್ಳಿಗಳನ್ನು ಕಟ್ಟಿದ್ದು, ಅಲ್ಲೇ ಸಂಸ್ಕೃತಿ ಬೆಳೆದಿದ್ದು, ಅಲ್ಲೇ ಸಂಪತ್ತು ಬೆಳೆದಿದ್ದು, ಅವರೇ ಸಮೃದ್ಧಿಯಾಗಿದ್ದು. ಹಾಗಾಗಿ ನೀರಿನಿಂದಲೇ ಪ್ರತಿಯೊಂದು ಸೃಷ್ಟಿಯಾಗುತ್ತೆ. ನೀರಿಲ್ಲಂದ್ರೆ ಪ್ರತಿಯೊಂದು ನಾಶ ಆಗುತ್ತೆ. ನೀರಿಲ್ಲಾಂದ್ರೆ ಪ್ರತಿಯೊಂದು ನಾಶ ಆಗುತ್ತೆ. ನೀರು ಧೇರವಾಗಿ ನಮಗೆ ಸಿಕ್ಕರೆ ಪ್ರತಿಯೊಂದು ಸೃಷ್ಟಿಯಾಗುತ್ತೆ, ಸಂಪತ್ತು ಸೃಷ್ಟಿಯಾಗುತ್ತೆ, ಆಹಾರ ಸೃಷ್ಟಿಯಾಗುತ್ತೆ, ನಮಗೆಲ್ಲ ಸ್ಥಾನಮಾನಗಳು ಬರ್ತವೆ, ನಮ್ಮ ದುಡಿಮೆಗೆ ತಕ್ಕಂಥ ಬೆಳೆ ಬರುತ್ತೆ. ಅದಕ್ಕೆ ನೀರೇ ನಿಧಿ, ನೀರೇ ಸಂಪತ್ತು, ನೀರೇ ಐಶ್ವರ್ಯ. ನೀರಿಲ್ಲ ಅಂತಂದ್ರೆ ಏನೂ ಇರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಇಂತಹ ನೀರನ್ನು ತರಲಿಕ್ಕೆ ನಾವು ಪ್ರತಿ ಹಳ್ಳಿಯಲ್ಲಿ ಮನೆ ಮನೆಗೆ ಓಡಾಡಿ ಜನರನ್ನು ತಯಾರಿ ಮಾಡ್ತೀವಿ. ಎಲ್ಲರಿಗೂ ಬೇಕಾಗಿದೆ. ಹಕ್ಕಿ ಪಕ್ಷಿ ಕಾಡು ಪ್ರಾಣಿಗಳಿಂದ ಹಿಡ್ಕೊಂಡು ಪ್ರತಿಯೊಬ್ಬರಿಗೂ ನೀರು ಬೇಕಾಗಿದೆ. ಈ ನೀರಿಗೋಸ್ಕರ ಹೋರಾಟಕ್ಕೆ ನಾವು ಅನಿವಾರ್ಯ ಹೋರಾಟಕ್ಕೆ ಇಡಲೇಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ಸದ್ಯದಲ್ಲಿ ನಾವು ಇನ್ನೊಂದು ಸಭೆಯನ್ನು ಸೇರೋಣ. ಅವತ್ತು ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಕೂಡ ನಾವು ಕರ್ಕೊಂಡು ಬಂದು ಚಳುವಳಿಯನ್ನು ಶುರು ಮಾಡೋದಕ್ಕೆ ಅವ್ರದ್ದು ಸಲಹೆಯನ್ನು ಮತ್ತೆ ಅವ್ರದ್ದು ಕೂಡ ಇನ್ವಾಲ್ವ್ಮೆಂಟನ್ನು ನಾವು ಮಾಡಿಕೊಳ್ಳೋಣ. ಯಾಕೆಂದರೆ ನಮ್ದು ಅಷ್ಟೇ ಹೋರಾಟ ಅಲ್ಲ, ಇದು ಹುಟ್ಟಿದ ಪ್ರತಿ ಜೀವಿಗೂ ಕೂಡ ಇದು ಹೋರಾಟ. ನೀರಿನ ಹೋರಾಟ ಅಂದರೆ ಭೂಮಿ ಮೇಲೆ ಜೀವಿಸಿರುವಂಥ ಪ್ರತಿ ಜೀವಿಯ ನೀರಿನ ಹೋರಾಟ. ಕ್ರಿಮಿಕೀಟಗಳಾದಿಯಾಗಿ ನೀರಿನ ಮೇಲೆ ಅವಲಂಬಿಸಿದೆ. ಆ ನೀರಿನ ಹೋರಾಟ ನಾವು ಶುರು ಮಾಡಬೇಕಂದ್ರೆ ಎಲ್ಲರೂ ಕೂಡ ಇನ್ವಾಲ್ವ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ವ್ಯವಸ್ಥಿತವಾಗಿ ಎಲ್ಲ ಹಳ್ಳಿಗಳಿಗೆ ಪ್ರವಾಸವನ್ನು ಹೋಗಬೇಕಾಗುತ್ತೆ. ಪ್ರತಿ ಹಳ್ಳಿಯಲ್ಲೂ ಕೂಡ ನಾವು ಹೇಳಬೇಕಾಗುತ್ತೆ, ಒಂದು ಟೈಮ್ ಟೇಬಲ್ ಹಾಕಬೇಕಾಗುತ್ತೆ. ನಾವು ಯಾವತ್ತು ಚಳುವಳಿ ಶುರು ಮಾಡ್ತೀವಿ ಅಲ್ಲಿಂದ 2ನೇ ದಿವಸದಿಂದ ಯಾವ ಹಳ್ಳಿಯವರು ಒಂದು ಚಳುವಳಿಗೆ ಹೋಗಬೇಕು, ಕನಿಷ್ಠ ಎಷ್ಟು ಜನ ಇರಬೇಕು, ಅವತ್ತಿನ ಕನ್ಸರ್ವೇಷನ್ ಯಾರು ಹೋಗಬೇಕು, ಈಗೆಲ್ಲದನ್ನು ಕೂಡ ಇನ್ನೊಂದು ಮೀಟಿಂಗ್ ಅಲ್ಲಿ ಮಾಡೋಣ. ಹಾಗಾಗಿ ಎಲ್ಲರನ್ನೂ ಕೂಡ ಒಳಗೊಂಡ ಹಾಗೆ ಹೋರಾಟವನ್ನು ಶುರು ಮಾಡೋಣ. ಸಂತೋಷ, ಯಾರು ಬೇಕಾದ್ರೂ ನೀರು ತರ್ಬೋದು, ನಮಗೆ ನಾವೇ ಇಬ್ಬರೇ ಅಂತಲ್ಲ, ಯಾರು ಬೇಕಾದ್ರೂ ನೀರು ಆಕಾಶ ನೋಡೋ ಕೆಲಸ. ಸರ್ಗ ನಾನು ನೋಡಬೇಕು ಅಂತ ಹೇಳ್ತಿದ್ದಾರೆ, ನೀನು ಅಗಾಸಯ ನಾನು ಮೇಲೆ ನೋಡಬೇಕು ಅಂತ ಅಂತೀವ. ಯಾರು ನೋಡಿದ್ರು ಆಕಾಶ ಕಾಣುತ್ತೆ. ಎಷ್ಟೇ ಕಿಕ್ಕಿರುವ ಜನ ಸೇರಿದ್ರು ಆಕಾಶ ಕಾಣುತ್ತೆ. ಹೋರಾಟ ಯಾರು ಬೇಕಾದ್ರೂ ಮಾಡ್ಬೋದು, ಯಾವ ಬೇಕಾದ್ರೂ ಮಾಡ್ಬೋದು. ಒಟ್ಟು ಈ ಜಿಲ್ಲೆಗೆ, ಈ ತಾಲೂಕಿಗೆ ನೀರು ಹರಿಸೋದು ನಮ್ಮ ಹೊಣೆಗಾರಿ. ಅದೊಂದು ಕೆಲಸ ಮಾಡೋಣ. ನಮ್ಮ ಹಿರಿಯರ ಫೋಟೋ ಹಾಕಿಟ್ಟು ನಾವೇನು ಪೂಜೆ ಮಾಡ್ತೀವೋ ಹಾಗೆ ನಮ್ಮೆಲ್ಲರೂ ಫೋಟೋ ಹಾಕಿಟ್ಟು ನಮ್ಮ ಮುಂದಿನ ಮಕ್ಕಳು ಮೊಮ್ಮಕ್ಕಳು ಪೂಜೆ ಮಾಡ್ತಾರೆ. ಇವ್ರ ಕಾಲ ನಾವು ನೆಮ್ಮದಿಯಾಗದೀವಪ್ಪ, ನೀರು ಕಂಡ್ವಿ, ಹೆಂಗೋ ನೆಮ್ಮದಿಯ ಬದುಕಿ ಅನ್ನೋ ದಾರಿಯನ್ನು ಮುಂದಿನ ಪೀಳಿಗೆ ಕೊಟ್ಟಿದ್ದಾರೆ. ಆ ನಿಟ್ಟಲ್ಲಿ ಅಂತ ಒಂದು ಮಹತ್ತರವಾದ ಪುಣ್ಯದ ಕೆಲಸನ ನಾವು ನೀವೆಲ್ಲರೂ ಹೇಳಿ ಮಾಡೋಣ. ಇಲ್ಲಿ ಯಾರು ಹೆಚ್ಚು ಅಲ್ಲ, ಯಾರು ಕಡಿಮೆನೂ ಅಲ್ಲ. ನೀವು ಅಲ್ಲಿ ಕೂತಿರೋದು ಕಡಿಮೆ ಅಂತ ಅಂದ್ಕೋಬೇಡಿ, ನೀವು ಮನೆ ಕುರ್ಚಿಲಿ ಕಡಿಮೆ ಅಲ್ಲ.
ಇವು ಬಹಳ ಮುಖ್ಯವಾದಂಥವು. ನಾವೆಲ್ಲರೂ ಇರೋರೇನು ಹೆಚ್ಚಲ್ಲ, ನಾವು ನಿಮ್ಮ ಜೊತೆಗಿರೋ ನಾವೆಲ್ಲರೂ ಸೇರಿ ನೀರಿಗೆ ತಾರತಮ್ಯತೆ ನೀರಾವರಿಯನ್ನು ಮಾಡಲಿಕ್ಕೆ ಹೋರಾಟವನ್ನು ಮಾಡೋಣ. ನಾವೇನು ಬಂದಿದ್ವಿ ಯಾರ್ಯಾರು ಬಂದಿಲ್ಲ ಎಲ್ಲ ಹೇಳಿ ಅವರೆಲ್ಲರ ಜೊತೆ ಮಾತಾಡಿ ಮುಂದಿನ ಸಭೆಯಲ್ಲಿ ಎಲ್ಲ ಮಾತಾಡೋಣ, ತೀರ್ಮಾನಗಳು ಮಾಡೋಣ, ನಿರಾಂತ ನೀತಿ ಮಾಡೋಣ. ಈಗಾಗಲೇ ಮೊನ್ನೆ ದಿವಸ ಮೊಳಕಾಲ್ಮೂರಲ್ಲಿ ನಾವು ತೀರ್ಮಾನ ಮಾಡಿದ್ವಿ. ಅಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಸೇರ್ಕೊಂಡು ಮಾತಾಡೋಣ.